2024-25ಕ್ಕೆ ಬೋರ್ಡ್ದಿಂದ ನಡೀತಾ ಇದ್ದಾವೆ. ಇವತ್ತು SSLC ತೃತೀಯ ಭಾಷೆ ಹಿಂದಿಯಲ್ಲಿ 60+ ಅಂಕಗಳ ಒಂದು ಫಿಕ್ಸ್ ಪ್ರಶ್ನೆಗಳನ್ನು ನಿಮಗೆ ಕೊಡ್ತೀನಿ. ನಿಮ್ಮ ಎಕ್ಸಾಮ್ ಬಂದುಬಿಟ್ಟು 26 ಸೆಪ್ಟೆಂಬರ್ 2024ಕ್ಕೆ ನಡೀತಾ ಇದೆ. ಸೊ ಅನಿಸುತ್ತೆ ಹೆಚ್ಚಿಗೆ 60+ ಮಾರ್ಕ್ಸ್ಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಜಸ್ಟ್ ನೀವು ಏನು ಮಾಡಬೇಕು, ಆಲ್ರೆಡಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಮತ್ತು 2 ಕ್ವಶನ್ ಪೇಪರ್ಗಳನ್ನು ಸಹಿತ ಬಿಡಿಸಿದ್ದೀನಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ಎಲ್ಲ ವಿಷಯಗಳಲ್ಲಿ ನಾವು ಇದೇ ಥರದ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸ್ನೇಹಿತರೆ, ಮೊದಲು ಚೆನ್ನಾಗಿ ಒಂದು ಚುಟ್ಟಿ ಪತ್ರವನ್ನು ಬರೆಯೋದನ್ನು ಕಲ್ಕೊಡ್ರಿ. 5 ಅಂಕ ಅಲ್ಲಿ ಆರಾಮಾಗಿ ಸಿಗ್ತದೆ. ಜೊತೆಗೆ ಸೊ ನಿಬಂಧಗಳಲ್ಲಿ ಒಂದು ಇಂಟರ್ನೆಟ್, ಇನ್ನೊಂದು ಜನಸಂಖ್ಯಾ ವೃದ್ಧಿಯನ್ನು ಒಂದು 12ರಿಂದ 15 ಸಾಲುಗಳಲ್ಲಿ ಸರಳವಾಗಿರ್ತಕ್ಕಂಥದ್ದನ್ನು ನಿಬಂಧವನ್ನು ಬರೆಯೋದನ್ನು ಕಲೀರಿ. ಅಲ್ಲಿಂದ ನೀವು ಆರಾಮಾಗಿ 4 ಅಂಕ ಪಡಿತೀರಿ. ಮುಂದೆ ಅಪಠಿತ ಗದ್ಯ ಇರ್ತದೆ. ಸೊ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಕೆಳಗಡೆ ಇರ್ತಕ್ಕಂಥ 4 ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಗಳನ್ನು ಬರೆದಿರ್ತದೆ. ಅದನ್ನು ಕೂಡ ನೀವು ಈಸಿಯಾಗಿ 4 ಅಂಕ ಪಡಿತೀರಿ. ಮುಂದೆ ಅನುವಾದವನ್ನು ಮಾಡಲಿಕ್ಕೆ ಗಿಲ್ಲು ಅಥವಾ ಇಂಟರ್ನೆಟ್ ಕ್ರಾಂತಿ, ಇನ್ನುಳಿದ ಕಾಶ್ಮೀರಿ ಸೇಬ್ ಆಗಿರ್ಬೋದು, ಮೇರಾ ಬಚ್ಪನ್ ಆಗಿರ್ಬೋದು, ಇಮಾನ್ದಾರೋ ಕೆ ಸಮ್ಮೇಳನ್ ಮೇ, ಈ ಥರದ ಒಂದು ಗದ್ಯಪಾಠಗಳ ಸರಳವಾಗಿರ್ತಕ್ಕಂಥ ಒಂದು 3 ಲೈನ್ಗಳನ್ನು ಕಂಟಿನ್ಯೂ ಆಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಆ ಪ್ಯಾರಾಗ್ರಾಫನ್ನು ನೀವೇನು ಮಾಡಬೇಕಪ್ಪ ಅಂದರೆ ಅರ್ಥ ಕೆಡದಂತೆ ಕನ್ನಡದಲ್ಲಿನೋ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದರೆ 3 ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ. ಸೊ ಇನ್ನು ನೀವು ಪ್ರತಿಯೊಂದು ಈಗ ಎಷ್ಟು ನಿಮ್ಮ SA1ಗೆ ಇರ್ತಕ್ಕಂಥ ಒಂದು 9 ಪಾಠ ಇದ್ದಾವಲ್ಲ, ಆ 9 ಪಾಠಗಳ ವಿಧಗಳನ್ನು ಅಂದರೆ ಪಾಠದ ವಿಧ ಮತ್ತು ಕವಿ ಲೇಖಕರ ಹೆಸರುಗಳನ್ನು ನೆನಪಿಟ್ಕೊಳ್ಳೇಬೇಕು. 1 ಅಥವಾ 2 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಮಾತೃಭೂಮಿ ಕವಿತಾ ಭಗವತಿ ಚರಣ್ ವರ್ಮಾ, ಕಾಶ್ಮೀರಿ ಸೇಬ್ ಕಹಾನಿ ಮುನ್ಷಿ ಪ್ರೇಮಚಂದ್, ಗಿಲ್ಲು ರೇಖಾಚಿತ್ರ ಮಹಾದೇವಿ ವರ್ಮಾ, ಅಭಿನವ್ ಮನುಷ್ಯ ಕವಿತಾ ರಾಮಧಾರಿ ಸಿಂಗ್ ದಿನಕರ್, ಮೇರಾ ಬಚ್ಪನ್ ಆತ್ಮಕಥಾ ಡಾಕ್ಟರ್ APJ ಅಬ್ದುಲ್ ಕಲಾಂ, बसंत की सच्चाई एकांकी S विष्णु प्रभाकर, तुलसी के दोहे दोहा गोस्वामी तुलसीदास, इंटरनेट क्रांति निबंध संकलित, ईमानदारों के सम्मेलन में ವ್ಯಂಗ್ಯ ರಚನಾ ಹರಿಶಂಕರ್ ಪರ್ಸಾಯಿ ಅಂತಕ್ಕದ್ದನ್ನು ನೆನಪಿಟ್ಕೊಂಡ್ರೆ ಸಾಕು. ಇನ್ನು ಫಸ್ಟ್ ನೋಡೋಣ, ಮಾತೃಭೂಮಿ ಪದ್ಯದಿಂದ ಈಸಿಯಾಗಿ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ, आज माँ के साथ कौन है, सभी और क्या गूंज उठा है, भारत के खेत कैसे है, सुख संपत्ति धनधाम को माँ कैसे बांट रही है, जग का रूप को बदलने के लिए कवि किससे निवेदन करते हैं ಅನ್ನೋದು ಸೊ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇದೇ ಒಂದು ಪದ್ಯದಿಂದ ನಿಮಗೆ 3 ಮಾರ್ಕ್ಸಿಗೆ ಬರ್ತಕ್ಕಂಥ 2ರಲ್ಲಿ 1 ಅಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ. ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಅಥವಾ ಮಾತೃಭೂಮಿಕಾ ಸ್ವರೂಪ ಚೆನ್ನಾಗಿ ಕಲ್ಕೊಡ್ರಿ. ಇದೇ ಒಂದು ಪದ್ಯದಲ್ಲಿ ನಿಮಗೆ ಹರೇಬರೆದಿಂದ ಹಿಡಿದು ಪ್ರಣಾಮ್ವರೆಗೆ ಇರತಕ್ಕಂಥ ಒಂದು 7 ಸಾಲುಗಳನ್ನು ಪದ್ಯ ಪೂರ್ಣ ಮಾಡಲಿಕ್ಕೂ ಕೂಡ ಈ ಒಂದು ಅರ್ಧ ವಾರ್ಷಿಕದಲ್ಲಿ ಬರ್ಬೋದು. ಇನ್ನು ಅನುರೂಪತೆ ನೋಡೋದಾದರೆ ವಸಿಯತ್ ನಾಟಕ, ಚಿತ್ರಲೇಖ, ಉಪನ್ಯಾಸ ಆಗ್ತದೆ. ಶತ ದ್ವಿರುಕ್ತಿ ಆದ್ರೆ ಹರೇಬರೆ ಶಬ್ದಯುಗ್ಮ ಆಗ್ತದೆ. ಬಾಯ್ ಹಾತ್ ಮೇ ನ್ಯಾಯ ಪತಾಕ ಆದರೆ ದಾಯಿನೇ ಹಾತ್ ಮೇ ಜ್ಞಾನದೀಪ ಆಗ್ತದೆ. ಹಸ್ತಪದದ ಅರ್ಥ ಹಾತ, ಪತಾಕ ಪದದ ಅರ್ಥ ಧ್ವಜ. ಕಾಶ್ಮೀರಿ ಸೇಬ್ ಗದ್ಯ ಪಾಠಕ್ಕೆ ಹೋಗೋಣ. ಇಲ್ಲಿ ಒಂದು 3 1 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಲೇಖಕ್ ಚೀಜೆ ಖರೀದನೆ ಕಹಾ ಗೈತೆ, ಲೇಖಕ್ ಕೋ ಕ್ಯಾ ನಜರ್ ಆಯಾ, ಲೇಖಕ್ ಅಜ್ಜಿ ಕ್ಯೂ ಲಲ್ಚಾ ಊಟ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು 2 ಮಾರ್ಕ್ಸಲ್ಲಿ ನೋಡೋದಾದರೆ ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ ಅಂತಕ್ಕಂಥದ್ದು ಅಥವಾ ದುಕಾನ್ದಾರ್ನೆ ಅಪ್ನಿ ನೌಕರ್ ಸೆ ಕ್ಯಾ ಕಹಾ. ಮುಂದೆ ಕಾಶ್ಮೀರಿ ಸೇಬ್ ಪಾಠಕ ಆಶ್ರಯ ಅಥವಾ ಸಂದೇಶನೂ ಕೂಡ ಬರ್ತದೆ. ಸೊ ಭಾಳಾದ್ರೆ ನಿಮಗೆ 3 ಮಾರ್ಕ್ಸ್ಗೆ ಸೇಬ್ಗೆ ಹಾಲತ್ ಅಂತಕ್ಕಂಥದ್ದು ಪ್ರಶ್ನೆ ಅಥವಾ ಅನುರೂಪತದಲ್ಲಿನೂ ಕೂಡ ಅದನ್ನು ಕೇಳ್ತಾರೆ. ಮುಂದೆ ಇದೇ ಪಾಠದಲ್ಲಿ ಬರ್ತಕ್ಕಂಥ ಅನುರೂಪತದಲ್ಲಿ ಕೇಲಾ ಪೀಲಾ ರಂಗ್, ಸೇಬ್ ಗುಲಾಬಿ ರಂಗ್, ಸೇಬ್ ಫಲ್, ಗಾಜರ್ ಸಬ್ಜಿ, ನಾಗ್ಪುರ್ ಸಂತ್ರ, ಕಾಶ್ಮೀರಿ ಸೇಬ್, ಕಪಡಾ ನಾಪ್ನಾ, ಟೊಮಾಟೊ, ತೌಲನಾ ಅಂತಕ್ಕಂಥದ್ದು ಉತ್ತರವನ್ನು ಬರೀಬೇಕು. ಗಿಲ್ಲು ಪಾಠದಲ್ಲಿ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟೇ ಇದ್ದಾವೆ. ಅದರಲ್ಲಿ ಮೋಸ್ಟ್ ಆಗಿ ಗಿಲ್ಹರಿ ಕಾ ಬಚ್ಚಾ ಕಹಾ ಪಡಾತ, ವರ್ಮಾಜಿ ಗಿಲ್ಹರಿ ಕೋ ಕಿಸ್ ನಾಮ್ ಸೆ ಪುಕಾರ್ತಿ ಥಿ, गिलहरी का लघुघात किसके भीतर बंद रहता था, गिलहरी का प्रिय खाद्य क्या था, गिलहरी गर्मी के दिनों में कहाँ लेट जाता था, गिलहरियों की जीवनावधि सामान्यतः कितनी होती है, ಮತ್ತು ಗಿಲ್ಹರಿ ಕಿ ಸಮಾಧಿ ಕಹಾ ಬನಾಯಿ ಗೈ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಇದೇ ಪಾಠದಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ಗೆ ಲೇಖಿಕಾನೆ ಗಿಲ್ಲು के प्राण कैसे बचाए, लेखिका का ध्यान आकर्षित करने के लिए गिल्लू क्या क्या करता था, वर्मा जी को चौंकाने के लिए गिल्लू कहाँ का छिप जाता था, ಗಿಲ್ಲು ನೇ ಲೇಖಿಕಾ ಕಿ ಗೈರ್ ಹಾಜರಿ ಮೇ ದಿನ ಕೈಸೆ ಬಿತಾಯ ಅಂತ ಇದೆ. 4ರಲ್ಲಿ ಒಂದು 3 ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಕೊಡ್ರಿ. ಈ 2 ಕ್ವಶನ್ ಆನ್ಸರ್ಸ್ಗಳನ್ನ ಆಲ್ರೆಡಿ 2 ಮಾರ್ಕ್ಸಲ್ಲಿ ಬಂದಿರ್ತಾವೆ, ಅದನ್ನು ಕೂಡ ಲಕ್ಷ್ಯ ಇಟ್ಕೊಡ್ರಿ. ಇನ್ನು 4 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಗಿಲ್ಲು ಕೆ ಕಾರ್ಯಕಲಾಪ ಹೊಂದಿರ್ತದೆ. ಗಿಲ್ಲು ಕೆ ಅಂತಿಮ ದಿನ ಕಾ ವರ್ಣನ್ ಅಥವಾ ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾ. ಇಲ್ಲಿ ಕೂಡ 4 ಪ್ರಶ್ನೆಗಳಲ್ಲಿ ಒಂದು 3 ಆದರೂ ಕೂಡ ಕಂಪಲ್ಸರಿಯಾಗಿ ಬಾಹೆಟ್ಗಳನ್ನು ಹಾಕ್ಕೊಡ್ರಿ. ಲೇಖಿಕಾನೆ ಗಿಲ್ಹರಿ ಕೋ ಕ್ಯಾ ಕ್ಯಾ ಸಿಖಾಯ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ.
ಇದೇ ಪಾಠದಲ್ಲಿ ಅನುರೂಪತದಲ್ಲಿ ಬರ್ತಕ್ಕಂಥ ಪ್ರಶ್ನೆ 1907 महादेवी वर्मा जी का जन्म 1987 महादेवी वर्मा जी का निधन गुलाब पौधा बರ್ತದ सोनजुही लता बರ್ತದ हंस सफेद ಇದೆ सोनजुही कौवा काला ಬರ್ತದೆ ಗಿಲ್ಲು म्याव म्याव बिल्ली म्याव म्याव गिल्लू चिक चिक कोयल मधुर स्वर कौवा कर्कश स्वर ಅಂತ ಬರಬೇಕು अभिनव मनुष्यದಲ್ಲಿ ನೋಡೋದಾದ್ರೆ आज की दुनिया कैसी है मानव के हुक्मों पर क्या चढ़ता उतरता है परमाणु किसे देखकर कांपते हैं आधुनिक पुरुष ने किस पर विजय पाए है आज मनुष्य कयान कहाँ जा रहा है ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನು 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಕೃತಿ पर सर्वत्र है विजयी पुरुष आसीन इस पंक्ति का आशय ಆಮೇಲೆ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय ಈ ಕಡೆ ಏನು ಮಾಡ್ತಾ ಇದ್ದಾರೆ ಪದ್ಯದ ಆಶಯಗಳನ್ನು ಕೇಳ್ತಾ ಇದ್ದಾರೆ ಸಾರಾಂಶವನ್ನು ಕೂಡ ನಿಮಗೆ ಕೊಡಬಹುದು ಭಾವಾರ್ಥಗಳನ್ನು ಅದು ಕೂಡ 2 ಪ್ರಶ್ನೆಗಳು ನಿಮಗೆ ಗೊತ್ತಿರಲಿ ಸೊ ಒಂದು ಆಶಯ ಇನ್ನೊಂದು ಭಾವಾರ್ಥ इन्हें मेरा बचपन पाठದಲ್ಲಿ ನೋಡೋದಾದ್ರೆ अब्दुल कलाम जी का जन्म कहाँ हुआ था अब्दुल कलाम जी बचपन में किस घर में रहते थे अब्दुल कलाम जी के बचपन में दुर्लभ वस्तु क्या थी ಆಮೇಲೆ ಅಬ್ದುಲ್ ಕಲಾಂ ಜಿ ಕೆ ಚಚೆರೆ ಭಾಯಿ ಕೌನ್ ತೆ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇನ್ನು 2 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು कलाम का बचपन बहुत ही निश्चिंत था और सादगी में बीतने के कारण आशिया माजी अब्दुल कलाम को खाने में क्या क्या देती थी ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಇದ್ರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂತಂದರೆ 4th ಅಲ್ಲಿ ಇರ್ತಕ್ಕಂಥದ್ದು ಎಸ್ ಅಹಮದ್ ಜಲಾಲುದ್ದೀನ್ ಅವರ ವ್ಯಕ್ತಿತ್ವ ಆಗಿರ್ಬೋದು ಅಥವಾ ನೈ ದುನಿಯಾ ಕಾ ಬೋಧ್ ಕೈಸೆ ಸಮझाया ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಅದು ಕೂಡ ನೀವು ಏನು ಮಾಡಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಹಮದ್ ಜಲಾಲುದ್ದೀನ್ ಬಗ್ಗೆ ಇದ್ದಾಗ ಪ್ರಶ್ನೆ ಇನ್ನು ಜೈನುಲ್ ಆಬ್ದೀನ್ ನೆ ಕೌನ್ ಸಾ ಕಾಮ್ ಶುರು ಕಿಯಾ ಇದು ಶಂಸುದ್ದೀನ್ ಅಖಬಾರೋं का वितरण का कार्य कैसे करते थे ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇನ್ನು ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ನೋಡೋದಾದರೆ ನಾವು ಮೋಸ್ಟ್ ಆಗಿ 1 ಮಾರ್ಕ್ಸ್ದಲ್ಲಿ ನೋಡೋಕ್ಕಿಂತ ಒಂದು 4 ಅಂಕದಲ್ಲಿ ಅಥವಾ 3 ಅಂಕದಲ್ಲಿ ಬರ್ತಕ್ಕಂಥ ಇವೇ ಪ್ರಶ್ನೆಗಳು ಬಸಂತ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಪಂಡಿತ್ ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ ಎರಡು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ರಿ ಸೊ ಖಂಡಿತವಾಗಿ ನಿಮಗೆ ಎರಡರಲ್ಲಿ ಒಂದಾದರೂ ಪರೀಕ್ಷೆಗಳಲ್ಲಿ ಬರ್ತಾವೆ ಇನ್ನು ಅನುರೂಪತದಲ್ಲಿ ಪಂಡಿತ್ ರಾಜ್ಕಿಶೋರ್ ಕಿಶನ್ಗಂಜ್ ಬಸಂತ್ ಅಹಿರ್ಟಿಲಾ ಬರ್ತದೆ पंडित राजकिशोर मजदूरों के नेता बसंत गरीब शरणार्थी लड़का राजकिशोर मालिक अमर सिंह नौकर प्रताप छोटा भाई वर्मा डॉक्टर ಪ್ರಶ್ನಾರ್ಥಕ ಚಿಹ್ನ ಭಾವಸೂಚಕ ಅಥವಾ ವಿಸ್ಮಯಾದಿ ಬೋಧಕ ಚಿಹ್ನ ಅಂತ ಬರಬೇಕು ಇನ್ನು ತುಳಸಿಕೆ ದೋಹೆದಲ್ಲಿ ಈ ದೋಹಾಗಳನ್ನು ಬಾಹೇಟು ಮಾಡಬೇಕು ಭಾವಾರ್ಥಗಳನ್ನು ಬರಿಬೇಕು ಇಲ್ಲಿ 3ರಿಂದ 4 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗ್ತದೆ ಸೊ ಪ್ರತಿಯೊಂದು ದೋಹಾಗಳನ್ನು ಭಾವಾರ್ಥ ಮಾಡ್ಕೊಡ್ರಿ ಆಮೇಲೆ ಕಂಠಸ್ಥ ಮಾಡೋದನ್ನು ಬಾಹೇಟ್ ಮಾಡೋದನ್ನು ಕೂಡ ಕಲಿತ್ರ ಸೊ ನಿಮಗೆ ಏನಾಗ್ತದಪ್ಪ ಅಂದ್ರೆ ಈಸಿಯಾಗಿರ್ತಕ್ಕಂಥ ಸ್ಕೋರಿಂಗ್ ಆಗ್ತದೆ ಆಮೇಲೆ 1 ಮಾರ್ಕ್ಸ್ಗೂ ಕೂಡ ಈ ಪದ್ಯದಿಂದ ನಿಮಗೆ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಏನು ಮಾಡ್ತಾರೋ ಕೇಳ್ತಾರೋ ವಿಶೇಷವಾಗಿ 2 ಮಾರ್ಕ್ಸ್ಗೂ ಕೂಡ मुखिया को मुख के समान होना चाहिए कैसे मनुष्य को हंस की तरह क्या करना चाहिए मनुष्य के जीवन में प्रकाश कब फैलता है ಅನ್ನೋದು ಇಂಪಾರ್ಟೆಂಟ್ ಇದಾವೆ ಇನ್ನು ಪದ್ಯದ ಅನುರೂಪದ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ನೋಡೋದಾದ್ರೆ ಮೋಸ್ಟ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಇವೆ ಸಂಚಾರ ಮತ್ತು ಸೂಚನಾ ಕ್ಷೇತ್ರದಲ್ಲಿ ಇಂಟರ್ನೆಟ್ ವಿಡಿಯೋ ಕಾನ್ಫರೆನ್ಸ್ ಸೋಷಿಯಲ್ ನೆಟ್ವರ್ಕಿಂಗ್ ಇಂಟರ್ನೆಟ್ से कौन कौन सी हानियां हो सकती है ಇಷ್ಟು 4 ಪ್ರಶ್ನೆ ಉತ್ತರ ಗೊತ್ತಿದ್ರೆ ನೀವು ನಿಬಂಧಗಳನ್ನು ಸಹಿತ ಬರಬಹುದು ಪಾಠದ ಪ್ರಶ್ನೋತ್ತರಗಳನ್ನು ಸಹಿತನೂ ಬರಬಹುದು 3 और 4 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ಇಲ್ಲಿಂದನೇ ಪ್ರಶ್ನೆಗಳು ಬರ್ತವೆ ಆಮೇಲೆ ಇಲ್ಲಿರ್ತಕ್ಕಂಥ ಅನುರೂಪತೆಗಳನ್ನು ಸ್ವಲ್ಪ ನೋಡ್ಕೊಡ್ರಿ ಇನ್ನು ಇಮಾನ್ದಾರೋ ಕೆ ಸಮ್ಮೇಳನ ಮೇ ಗದ್ಯ ಪಾಠದಲ್ಲಿ ನೋಡೋದಾದ್ರೆ 1 ಮಾರ್ಕ್ಸ್ಗೆ ಇಲ್ಲಿ ಬರ್ತಕ್ಕಂಥ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದಾವೆ ಇನ್ನು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ लेखक को भेजे गए निमंत्रण में क्या लिखा गया था फूल मालाएं मिलने पर लेखक ने क्या सोचा लेखक ने मंत्री को क्या समझाया ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದಾವೆ ಇವುಗಳು ಸಹಿತ ನೋಡ್ಕೊಡ್ರಿ ಆಮೇಲೆ ಇವು 2-3 ಮಾರ್ಕ್ಸ್ಗೂ ಕೂಡ ಈ ಕ್ವಶನ್ಸ್ಗಳು ನಿಮಗೆ ಬರ್ಬೋದು ಇಲ್ಲಿನೂ ಕೂಡ ಒಂದು ಪ್ರಶ್ನೆ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ ಇನ್ನು ಶನಿ सबसे सुंदर ग्रह ನೋಡೋದಾದ್ರೆ ಶನಿ का निर्माण ಆಗಿರಬಹುದು ಶನಿ को सुंदर ग्रह क्यों कहते हैं ठंडा ग्रह क्यों कहते हैं टाइटन के बारे में ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ सत्य की महिमाದಲ್ಲಿ सत्यದ अर्थ ಮತ್ತು ಸ್ವರೂಪ झूठ का सहारा लेते हैं तो क्या क्या सहना पड़ता है ಅದು इंपॉर्टेंट शास्त्र में सत्य बोलने का तरीका संसार में महान व्यक्तियों ने सत्य का सहारा लिया है कैसे महात्मा गांधी जी ने सत्य के शक्ति के बारे में क्या कहा झूठ बोलने वालों की हालत कैसी होती ಅನ್ನೋದು ಇಂಪಾರ್ಟೆಂಟ್ ಇದೆ ವ್ಯಾಕರಣದಲ್ಲಿ ನೋಡೋದಾದ್ರೆ ವಿರಾಮ ಚಿಹ್ನೆ ವಿಶೇಷವಾಗಿ ಬಸಂತ್ ಕಿ ಸಚ್ಚಾಯಿ ಪಾಠ ನೋಡ್ಕೊಡ್ರಿ ಕಾರಕದಲ್ಲಿ ಎಲ್ಲಾ ಪಾಠದ ವಾಕ್ಯಗಳನ್ನು ನಿಮಗೆ ಇರಬೇಕು ವಿಶೇಷವಾಗಿ ಇಮಾನ್ದಾರಕ್ಕೆ ಸಮ್ಮೇಳನದಿಂದ ಬರ್ತಕ್ಕಂಥ ಚಾನ್ಸ್ ಇದೆ ವಿಲೋಮ್ ಶಬ್ದ ಲಿಂಗ ವಚನ ಸಂಧಿ ಪ್ರೇರಣಾರ್ಥಕ ಕ್ರಿಯಾ ಮುಹಾವರ ಅಥವಾ ಸಮಾಸಗಳನ್ನು ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಇಲ್ಲಿಂದ ನೀವು ಅಂಕಗಳನ್ನು ಗಳಿಸ್ಬೋದು ಆಲ್ರೆಡಿ ಎಲ್ಲ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ ಅವುಗಳನ್ನು ನೋಡಿದರೆ ಸಾಕು ಖಂಡಿತವಾಗಿ 80 ಔಟ್ ಆಫ್ 80 ಮಾರ್ಕ್ಸ್ ಪಡಿತೀರಿ